ಸ್ಯಾರಿಗಳಿಗೆ 39,000 ಬಿಲ್ಲಿಂಗ್ ಎಲ್ಲ ಆಯಿತು. 62,000. ಯಾವ ತಗೊಳ್ಳಿ ಯಾವ್ದು ಬಿಡ್ಲಿ ಎಲ್ಲ ಮಿಕ್ಸ್ ಮಸಾಲ. ಅಯ್ಯಯ್ಯೋ ನಗ್ತಾಳಲ್ಲ ಅಂತ. ಧಾರೆ ಸ್ಯಾರಿ ಚೇಂಜ್ ಆಗಿದೆ ಇವಾಗ. ಓನರ್ ಅವರ ಅಮ್ಮ, ಇದು ನಮ್ಮಮ್ಮ. ಮೈಸೂರು ಹುಡ್ತಾಗ್ಲಿಂದ ನೋಡ್ತಾ ಇದೀವಿ ಸ್ಯಾರಿ ಅಂಗಡಿ. ಇವತ್ತು ನೋಡ್ತಾ ಇದೀವಿ ಲಕ್ಷ ಚಿಲ್ಲರೆ ಶಾಪಿಂಗ್ ಮಾಡ್ಕೊ ಹೋಗ್ತಾವ್ರೆಲ್ಲ. ಯಾರು ಕಣ್ಣಾಗ್ಬಿಡಿ ಹೊಟ್ಟೆನೂ ಬರುತ್ತೆ. ರಾಜಸ್ಥಾನಲ್ಲಿ 60 ರೂಪಾಯಿ ಅಂತೆ, ಇಂಡಿಯಾದಲ್ಲಿ 70 ರೂಪಾಯಿ ಅಂತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಕರ್ನಾಟಕ ಸಿಲ್ಕ್ ಸ್ಯಾರಿಲಿ ನಾನು ಮುಹೂರ್ತ ಸ್ಯಾರಿ ತೊಗೊಂಬಂದಿದ್ದೆ. ಸೊ ಆ ವ್ಲಾಗ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ಔಟ್ ಮಾಡಿ. ಸೊ ಇವಾಗ ನಾವು ಸುದರ್ಶನ್ ಸಿಲ್ಕ್ ಸ್ಯಾರಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇರುತ್ತೆ, ನಾನು ಎಷ್ಟು ಸ್ಯಾರಿ ತೊಗೋತೀನಿ ಎಲ್ಲ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿದೆ, ಫುಲ್ ವ್ಲಾಗ್ನ ನೋಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವ್ಲಾಗ್ನ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂದರೆ ಇವರೆಲ್ಲ ಮುಂಚೆನೇ ನೋಡ್ಕೊ ಬಂದ್ಬಿಟ್ಟಿದ್ರು, ಹಂಗಾಗಿ ಜಾಸ್ತಿ ಈ ಕಡೆ ಎಲ್ಲ ಹಳ್ಳಿಯವರು ಎಲ್ಲ. ದಿಸ್ ಇಸ್ ಸುದರ್ಶನ್ ಸಿಲ್ಕ್ಸ್. ಎಲ್ಲ ಸಿಲ್ಕ್ಸ್ ಒಂದೇ, ಹೆಸರುಗಳು ಚೇಂಜ್. ಅಲ್ಲವ್ರು ಬಾ, ನಮ್ಮ ಅಮ್ಮವರು ಹತ್ರ ಅಂತ ಹೇಳಿದ್ರು, ನಾವು ನಡ್ಕೊ ಬಂದ್ವಿ ಹತ್ರ ಅಂತ. ಇವ್ರು ಆಟೋದಲ್ಲಿ ಬಂದು ನನ್ಕಿನ್ನ ಮುಂಚೆನೇ ಬಂದಾರೆ. ಇಲ್ಲಿ ದೋಖ ಮಾಡೋರು, ದೋಖ ನಮಗೆ. ಬರೋ ಹೊತ್ತಿಗೆ ಇವರೆಲ್ಲ ಆಲ್ರೆಡಿ ಸೆಲೆಕ್ಟೇ ಮಾಡ್ಬಿಟ್ಟಿದ್ದಾರೆ. ಅದೊಂದು ತೊಗೊಂಡಿದ್ರು, ಇದೊಂದು ತೊಗೊಂಡ್ರು, ಎಲ್ಲ ತೊಗೊಂಡ್ರು. ಹೋಗೋರೋ ಹೊತ್ತಿಗೆ ಸೆಲೆಕ್ಟ್ ಮಾಡಿದ್ದಾರೆ. ನಾವು ಬೆಳಗ್ಗೆಯಿಂದ 2 ಬರೋದ್ರೆ ಒಂದೇ ಸೆಲೆಕ್ಟ್ ಮಾಡಿರೋದು. 39, ಇದು 39,000. ಸ್ಯಾರಿಗಳಿಗೆ 39,000. ಸೆಕೆಂಡ್ ಹ್ಯಾಂಡ್ಲು ಬೈಕ್ ಬರೋದಪ್ಪ. ಈಗ ಧಾರೆ ಸ್ಯಾರಿ ಸೆಲೆಕ್ಟ್ ಆಗಿದೆ ಕರ್ನಾಟಕ ಸಿಲ್ಕ್ಸಲ್ಲಿ. ಸುದರ್ಶನ್ ಸಿಲ್ಕ್ಸಲ್ಲಿ ಈಗ ರಿಸೆಪ್ಷನ್ದು ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇನೋ ಹಾಕ್ತಾರೆ ಹೇಳ್ತಾರಲ್ಲ. ಓಹ್ ತಂದ್ರು ನೀರು. ಸುದರ್ಶನ್ ಸಿಲ್ಕ್ ಟಾಪಲ್ಲೇ ಇವ್ರದ್ದು ರೆಸ್ಟೋರೆಂಟ್ ಇದೆ. ಕೂಪನ್ ಕೊಟ್ಟಿದ್ದಾರೆ, 150 ಆಫ್ ಆಗುತ್ತಂತೆ. ಚೆನ್ನಾಗಿದೆ. ಆಂಬಿಯನ್ಸ್ ಆಗಿದೆ. ಫ್ಯಾಮಿಲಿ ಕೂರ ಕಡೆ ನಡಿ. ಕೂಪನ್ ಕೊಟ್ಟರು ಅಂತ ಮೇಲ್ಗಡೆ ಬಂದರೆ ಪಬ್ಬಿಗಿನ್ನ ಕಾಸ್ಟ್ಲಿ ಇದೆ ಇಲ್ಲಿ. ಅಪ್ಪ ಏನಿದು, ಏನು ರೇಟು ಎಲ್ಲ. ಒಂದು ಗೋಬಿ ಮಂಚೂರಿ 250 ರೂಪಾಯಿ ಅಂತೆ. ಮತ್ತು ರೋಟಿ ಎಲ್ಲ ಒಂದೊಂದು 60 ರೂಪಾಯಿ, 75 ರೂಪಾಯಿ. ಬಟರ್ ಕುಲ್ಚಾ ನೋಡಿ 90 ರೂಪಾಯಿ. ಹೋದ್ರು. ಇನ್ನೊಂದೆಲ್ಲೋ ಇದೆ ಮೀಲ್ಸ್ ಎಲ್ಲ ನೋಡಿದ್ವಿ, ಫುಲ್ಲು ರೇಟ್ ಜಾಸ್ತಿ. ಮೀಲ್ಸ್ ನೋಡಿ 235. ನಾವೆತ್ಕೊಳ್ಳೋದು ಮೀಲ್ಸ್ ಇದೆ. ಏನು ವೆರೈಟಿ ಇದೆ. ಸ್ವೀಟ್ ತಿನ್ನಲ್ಲ ಬಿಡಿ, ನನಗೆ ಸ್ವೀಟು. ನಮ್ಮ ಅಮ್ಮನ ಸ್ವೀಟ್ ತಿನ್ನಲ್ಲ ಇಷ್ಟ. ನಮ್ಮದು ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಇಲ್ಲಿ ಸಖತ್ ಲೇಟ್ ಮಾಡಿದ್ರೆ ಮಾತ್ರ. ಮೈಸೂರಲ್ಲಿ ಊಟಕ್ಕಂತ 20 ನಿಮಿಷ ಕಾಯಬೇಕು. ಇನ್ನೊಂದು ಬರ್ತಿದೆ. ಇನ್ನೊಂದು ಬಂತು, ರೋಟಿ ಕುಲ್ಚಾ ಬಂತು. ಗೀ ರೈಸು ಒಂದು. ನಿಮ್ಗೇನಾರ ವೆಜ್ ಫ್ರೈಡ್ ರೈಸ್ ಮೀಲ್ಸ್ ತೊಗೊಂಡ್ರು ಸಾಲಲ್ಲ ಅಂದ್ಬಿಟ್ಟು. ಯಾವುದಿದು ವೆಜ್ ಫ್ರೈಡ್ ರೈಸ್, ಗೀ ರೈಸು. ಇದು ಗೀ ರೈಸ್. ಕೂಪನ್ ತಗೊಂಡು ಇವಾಗ ಬಿಲ್ ಪೇ ಮಾಡಕ್ಕೆ ಹೋಗ್ತಾ ಇದೀವಿ. ಇದು ಧಾರೆಗೆ ತಗೋತಿದ್ದಾರೆ. ಧಾರೆ ಸ್ಯಾರಿ ಚೇಂಜ್ ಆಗಿದೆ ಇವಾಗ. ಯಾವ್ದು ತಗೋತಿದ್ದಾರೆ ಗೊತ್ತಿಲ್ಲ. ಇದಾ ಚೆನ್ನಾಗಿಲ್ಲ ಡಿಸೈನು. ಮತ್ತೆ ಅಗೇನ್ ಸುಮಂಗಲಿ ಸಿಲ್ಕ್ಸಿಗೆ ಬಂದಿದ್ದೀವಿ.
ಸುಮಂಗಲಿ ಸಿಲ್ಕ್ಸು, ಕರ್ನಾಟಕ ಸಿಲ್ಕ್ಸು, ಸುದರ್ಶನ್ ಸಿಲ್ಕ್ಸು ಆಟಾಡೋದಾಗಿದೆ. ಇವಳು ಹುಡುಗಿ ಅನ್ಕೊಂಡ್ರ, ಇವಳಲ್ಲ, ಇಲ್ಲಿ ಹುಡುಗಿ ಲಾಗ್ ಓನರ್ ನಗ್ತವ್ರೆ. ಅಯ್ಯಯ್ಯೋ ನಗ್ತಾಳಲ್ಲ ಅಂತ. ಅಂಬಾರಿ ನೋಡ್ಕೊಂಡು ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಈಗ ಅಂಬಾರಿ ಶಾಪ್ ಅಂತೆ ಅದಕ್ಕೆ ಹೋಗ್ತಿದ್ವಿ. ಇದ್ಯಾವುದೋ ಹೊಸ ಬಂದೈತೆ ಜರ್ಕ ಗಾಡಿ, ಇಲ್ಲಿ ಓಡ್ತೈತಲ್ಲ ಇದು. ಹೌದಾ, ನಮ್ದು ಹಾಸನ್ನು. ಮೈಸೂರು ಹುಡ್ತಾಗ್ಲಿಂದ ನೋಡ್ತಾ ಇದೀವಿ. ಸ್ಯಾರಿ ಅಂಗಡಿ ಇವತ್ತು ನೋಡ್ತಾ ಇದೀವಿ. ನಮಗಂತೂ ಫುಲ್ ಕನ್ಫ್ಯೂಷನ್ ಆಗಿತ್ತು ಈ ಸ್ಯಾರಿ ಸೆಲೆಕ್ಷನಲ್ಲಿ. ಯಾಕಂದರೆ ಮುಹೂರ್ತ, ರಿಸೆಪ್ಷನ್, ಬೀಗೂಟ ಮೂರಕ್ಕೂ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಪ್ಯಾಟ್ರನಲ್ಲಿ ತೆಗಿಬೇಕಿತ್ತು. ಸೊ ಹಾಗಾಗಿ ನಾನು 3 ಶಾಪಿಂದನೂ ಒಂದೊಂದು ಸ್ಯಾರಿ ತಗೊಂಡೆ. ಸೊ ನೀವೇ ವ್ಲಾಗ್ ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಇದು ನಮ್ಮ ಲಾಗ್ ಓನರ್ ಅವರ ಅಮ್ಮ, ಇದು ನಮ್ಮಮ್ಮ. ಬೀಗ್ತಿ ಏನಂತಾರೆ, ಬೀಗರು ಬೀಗ್ತಿರು. ಇವ್ರತ್ತೆಗೆ ತಲೆಕೆಟ್ಟು ಹೋಗೋರೆ. ಯಾವ ತಗೊಳ್ಳಿ, ಯಾವ್ದು ಬಿಡ್ಲಿ, ಎಲ್ಲ ಮಿಕ್ಸ್ ಮಸಾಲ. ಮೈಂಡ್ ಒಳಗೆ ಸ್ಟಕ್ ಹಿಡ್ದೈತೆ. ಈಗ ಆಯಿಲ್ ಹಾಕಿ ಸರ್ವಿಸ್ ಮಾಡಿಸ್ಬೇಕಂತೆ ಮೈಂಡ್ನ. ನಾನು ಇನ್ನೂ ಬಟ್ಟೆ ತಗೊಂಡಿಲ್ಲ. ನಾನಂದೆ ನಿಂಗೆ ಹೋಗೋದು, ಸೂಟ್ ಹಾಕೊಳ್ಳೋದು, ಬರೋದಷ್ಟೇ. ಜಿಕ್ಕ ಅನ್ನೋದೇ ಇದೆ ನೋಡಿ. ವಿಡಿಯೋ ಮಾಡ್ಕೊತಿದ್ದೀನಿ. ಡ್ಯಾಮೇಜ್ ಚೆಕ್ ಮಾಡ್ತಿದ್ವಿ. ಎಲ್ಲ ಫೈನಲಿ ಸೆಲೆಕ್ಟ್ ಆಯಿತು. 6 ಗಂಟೆ 7 ಗಂಟೆ ಟೈಮು, 7 ಗಂಟೆ ಆಗಿದೆ. ಸೆಲೆಕ್ಟ್ ಮಾಡೋ ಹೊತ್ತಿಗೆ ಬೆಳಗಿಂದ ಹುಡುಕಿ ಒಂದೇ ಅಂಗಡಿಯಲ್ಲಿ ತೊಗೊಂಡ್ವಿ ಎಲ್ಲನೂ. ಇನ್ನೂ 1-2-3 ಸೀರೆ ತೊಗೊಂಡಿಲ್ಲ. ಹಾಸನಲ್ಲೇ ತೊಗೋತೀನಿ ಅಂತ ಹೇಳ್ತಾರೆ. ಬ್ರೈಡೇ ತೊಗೊಂಡಿಲ್ಲ, ಇನ್ನೂ 3 ಸೀರೆನ. ಜೊತೆಗೆ ಅಸಿಸ್ಟೆಂಟ್ ಬಂದಿರೋರೆಲ್ಲ ತೊಗೊಂಡಿದ್ರಿ. ಫೈನಲಿ ಸ್ಯಾರಿ ತೊಗೊಂಡಾಯ್ತು. ಬಿಲ್ಲಿಂಗ್ ಈಗ ಸುದರ್ಶನ್ ಸಿಲ್ಕ್ಸ್. ಫೈನಲಿ ಬಿಲ್ಲಿಂಗ್ ಎಲ್ಲ ಆಯಿತು. 62,000, ಇದು 10,000, ಇದು 45,000. ದಾರ ಮಾಡ್ತಾರೆ ಚೆನ್ನಾಗಿ. ಒಂದು ಹೊಸ ಗಾಡಿ ಬಿಡಿಸ್ಬೋದಿತ್ತು ಈ ದುಡ್ಡಲ್ಲಿ. ನೀಗಲ್ಲಿ ನೋಡಿದ್ರಿ. ಇವಾಗ ನೈಟ್ ವಿಷನ್. ನಮ್ಮ ಮೈಸೂರಲ್ಲಿ ವೀಕೆಂಡಲ್ಲಿ ಮಾತ್ರ ಕ್ರೌಡ್ ಅಂತೆ. ನಾರ್ಮಲ್ ಡೇಸಲ್ಲಿ ಕ್ರೌಡೇ ಇರಲ್ವಂತೆ. ರೋಡು ಖಾಲಿ ಇರುತ್ತಂತೆ. ಮತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಟ್ರಾಫಿಕ್ ಜಾಮು, ಕ್ರೌಡು. ನಮಗಂತೂ ಬೆಳಗ್ಗೆಯಿಂದ ಆಟೋಗೆ ದುಡ್ಡು ಕೊಟ್ಟು ಸಾಕಾಗಿದೆ. ಸ್ವಲ್ಪ ದೂರಕ್ಕೆ ಹೋಗ್ಬೇಕು ಅಂದ್ರೆ ಆಟೋನೇ. ಕಾರ್ ತೊಗೊಂಡು ಹೋಗೋಣ ಅಂದರೆ ಪಾರ್ಕಿಂಗ್ ಇಲ್ಲ. ಅಯ್ಯೋ ಸಾಕಾಗಿದೆ. ನಡೆಯೋದು, ಆಟೋ ಕೊಡೋದು, ನಡೆಯೋದು, ಅದೇ ಜೀವನ ಆಗಿದೆ. ಫೈನಲಿ ಎಲ್ಲ ತೊಗೊಂಡಾಗಿದೆ. ಇನ್ನೂ ಸ್ವಲ್ಪ ತೊಗೊಬೇಕು. ಮಿಕ್ಕಿದ್ದು ಹಾಸನಲ್ಲಿ ತೊಗೋತೀವಿ. ಇವಾಗ ಹೊರಡ್ತಾ ಇದೀವಿ. ಫೈನಲಿ ಶಾಪಿಂಗ್ ಎಲ್ಲ ಆಗಿದೆ. ಬೆಳಗ್ಗೆ ಎದ್ದಾಗ ಬಂದಿದ್ದು. ಇವಾಗ ಕತ್ಲೆ ಆಗೋಗಿದೆ. ಕಲರ್ ಆಗಿದೆ ಲೈಟೆಲ್ಲ. ಇಲ್ಲ ಹಿಡ್ಕೊಬತ್ತವ್ರು ಬ್ಯಾಗ್ಗಟ್ಟಲೆ. ಫೈನಲಿ ಲಕ್ಷ ಚಿಲ್ಲರೆ ಶಾಪಿಂಗ್ ಮಾಡ್ಕೊ ಹೋಗ್ತಾವ್ರೆಲ್ಲ. ನಮ್ಮಮ್ಮ ಬ್ರೈಡು, ಅವರಮ್ಮ. ನಾನು ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಕಿಲ್ಲ. ಯಾಕಂದರೆ ನನ್ನ ಸ್ಪೆಷಲ್ ಡೇ ದಿನನೇ ನೀವೆಲ್ಲ ನೋಡಿ ಅಂದ್ಬಿಟ್ಟು. ಎಲ್ಲ ಫುಲ್ ಶಾಪಿಂಗ್. ಹಾಸನಿಂದ ಮೈಸೂರಿಗೆ ಬಂದರು. ಇವಾಗ ಮೈಸೂರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಹಾಸನಲ್ಲಿ ತಗೋತಾರಂತೆ. ಇಷ್ಟೇ ಜೀವನ. ಫೈನಲಿ ಬಾಯ್ ಮೈಸೂರು, ಸುದರ್ಶನ್ ಸಿಲ್ಕ್ಸ್. ಬಾಯ್. ಹಾಸನಿಗೆ ಹೋಗೋದು ಲೇಟ್ ಆಗುತ್ತೆ. ನೈಟು 12 o'clock ಆಗುತ್ತೆ. ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಿದ್ದೀವಿ ಮೈಸೂರಲ್ಲೇ. ಬೆಳಗಿಂದ ಆಳು ಮುಳು ತಿಂದು ಬೇಜಾರಾಗಿದೆ ಅಂದ್ಬಿಟ್ಟು ಒಳ್ಳೆ ಗೌಡ್ರ ಊಟಕ್ಕೆ ಹೋಗ್ತಾಯಿದ್ದೀವಿ. ನಾನ್ ವೆಜ್ಜು ಮುದ್ದೆ ಊಟಕ್ಕೆ. ನಾಟಿ ಸ್ಟೈಲು, ನಾಟಿ ಕೋಳಿ ಸಾರು ಮುದ್ದೆ ಎಲ್ಲ ಸಿಗುತ್ತಂತೆ. ಮಟನ್ ಪಲಾವ್ ಎಲ್ಲ ಸಿಗುತ್ತಂತೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ರುಚಿ ಮೆಸ್ ಅಂತ ಗೂಗಲಲ್ಲಿ ಹುಡುಕ ಬಂದಿದ್ವಿ. ನೋಡೋಣ ಹೆಂಗಿರುತ್ತೆ ಒಳಗಡೆ ಹೋಗಿ. ಔಟ್ಲೆಟ್ ಇದೆ, ಫ್ಯಾಮಿಲಿ ಔಟ್ಲೆಟ್ ಅಂತ. ಸಖತ್ತಾಗಿ ಮಾಡಿದಾರಂತೆ. ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿದೆ ಅಂತೆ. ಒಳಗೆ ನೋಡಿದ್ರೆ ಅದೇ ಕೆಫೆಗೆ ಬಂದಂಗೆ ಆಗ್ತಿದೆ ನನಗೆ. ಅದು ಸೈಕ್. ಹೋಟ್ಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಇದೆ. ಒಳ್ಳೆ ಕೆಫೆಗೆ ಬಂದಂಗೆ ಆಗ್ತಿದೆ ನಮಗೆ. ಸಿಟ್ಟಿಂಗ್ ಎಲ್ಲ ಇದೆ. ಒಳಗಡೆ ನೋಡಿ, ಹೊರಗಡೆ ಎಷ್ಟು ಸಗದ ಇದೆ. ಚಿಕನ್ನು, ಮಟನ್ನು ನಾವು ಸ್ಪೆಷಲ್ಲಾಗಿ ಆರ್ಡ್ರ್ ಮಾಡಿದ್ದೀವಿ. ಈ ಹೋಟೆಲ್ ಸ್ಪೆಷಲು ಯಾವುದು ಅಂದರೆ ಬಕಾಸುರ ಬಾಡೂಟ. ಇವೆಲ್ಲ ಐಟಮ್ ಕೊಡ್ತಾರೆ ನಮಗೀಗ. ಇದು ತಿನ್ನೋ ಹೊತ್ತಿಗಾಯಿತು. ವರ್ತಿದೆ. ನೋಡಿ, ಬಕಾಸುರ ಬಾಡೂಟದಲ್ಲಿ ಇದು ಬೇರೆ ಬಿರಿಯಾನಿ ಕಾಂಬೋದು. ಮುದ್ದೆ, ಮಟನ್ ಪಲಾವು, ಮಟನ್ ಚಾಪ್ಸು, ಬೋಟಿ,
ಕೀಮಾ, ಚಿಲ್ಲಿ ಚಿಕನ್ನು, ಫಿಶ್ ಕಬಾಬು, ಲಾಲಿಪಪ್ಪು, ಒಳ್ಳೆ ಇಷ್ಟು ಬಾಡೂಟ. ಪ್ಲಸ್ ವಾಟರ್ ಬೇರೆ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ ಕೆಲನ. ಇವೇನೇನೋ ಕಾಂಬೋಗಳೆಲ್ಲ ಇದ್ದಾವೆ. 1700 ಕಾಂಬೋ. ಜಾಸ್ತಿ ಆಯ್ತೀವಲ್ಲ, ಅದು ಫ್ರೆಂಡ್ಸ್ ಎಲ್ಲ ತೊಗೊಳೋದ್ರಿದ್ರೆ ಆಗುತ್ತೆ. ಸೊ ಇವಾಗ ಬಂದಮೇಲೆ ಲಾಗ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. 2 ಪಲಾವ್ ಅಂತ ಹೇಳಿ, ಮೈಸೂರು ಸ್ಪೆಷಲ್ ಪಲಾವ್, ಬಿರಿಯಾನಿ ಬದಲು ಪಲಾವ್, ಚಿಕನ್ ಪಲಾವ್ ತಗೋ, ಗಮ್ಮಂತೈತೆ. ತೊಳಿ ಪಲಾವು, ಚಿಕನ್ ಚಾಪ್ಸು, ಕಬಾಬು. ಹಾಂ ಹೌದು ಹೌದು, ಅವ್ರು ಹೇಳಿಲ್ವಾ ಬೆಳಗ್ಗೆ ಮಾತ್ರ ಬಿರಿಯಾನಿ ಅಂತ. 100 ರೂಪಾಯಿ 2,000 ಬಿಲ್ ಮಾಡಿದರೆ ವೆಜ್ಜಿಗೆ. ಈಗ ಬಾಡೂಟ ತಿಂದಿರಿ, ಆಗ್ತಿದೆ. ನಾಳೆಯಿಂದ ನಾವೇ ಚೆನ್ನಾಗಿ ಬಿಡ್ತಿದ್ದೀನಿ, ಚೆನ್ನಾಗಿ ಕೇಳಿ ಬಾಕರ ಆಯ್ತಾ ಇದ್ದೀನಿ. ಓಪನ್ ಮಾಡಿ, ಓಪನ್ ಮಾಡೋಣ ಮೇಲೆ. ಯಾರು ಕಣ್ಣು ಹಾಕ್ಬಿಡಿ, ಹೊಟ್ಟೆನೂ ಬರುತ್ತೆ. ಹೇಳಿ ಏನೇನಂತ ಎಕ್ಸ್ಪ್ಲೇನ್ ಮಾಡಿ. ಇದು ಮುದ್ದೆ, ಇದು ಫಿಶ್ ಫ್ರೈ, ಕಬಾಬು, ಚಿಕನ್ ಚಾಪ್ಸು, ಬೋಟಿ, ಕೈಮಾ, ಚಿಕನ್ ಚಾಪ್ಸು ಅಲ್ಲ ಇದೇನೋ ಚಿಲ್ಲಿ ಚಿಕನ್ ಇರಬೇಕು. ಇದು ಚಿಕನ್ ಚಾಪ್ಸು, ಸಾಂಬಾರುಗಳಿದ್ದಾವೆ, ಪಲಾವ್ ಇದೆ, ಮುದ್ದೆ, ಕಲೆ ರೈಸು, ಹಾಫ್ ಮೊಟ್ಟೆ ಕೊಟ್ಟಿದ್ದಾರೆ. ಇಷ್ಟು ಸಾವ ಯಾನೆ ಅನ್ಬೇಕು. ನಾನು ಒಬ್ಬನೇ ತಿನ್ನಲ್ಲ, ಇಬ್ರು ಸೇರ್ತೀನಿ. ನಾನು ಇಷ್ಟು ತಿನ್ಬಿಟ್ರೆ ಮುಗಿತಿದ್ದೆ ಮನೆ ಕಳೆದ ಗಾಡಿ ಓಡಿಸಲ್ಲ. ಅದೇ ಸೇಮ್ ಇದೇನ ಚಿಕನು ಇದೆ ಹಾಕಿರೋದು, ಬೋನ್ ಪೀಸ್ ಇಲ್ಲ ಅನ್ಸುತ್ತೆ. ಮಟನ್ ಅಲ್ಲ, ಮಟನೇ ಕೊಟ್ಟಿಲ್ಲ. ನಾನು ತಿಂತೀನಿ ಅಂದ್ಬಿಟ್ಟು ಏನು ತಿಂದನೆ ನನಗೆ ಬಿಟ್ಟೋಳೆ. ಇನ್ನು ಯಾಕೆ ಹಾಕೋದು ಮಾತ್ರ ತಿನ್ನೋದು. ನಾನು ಡಯಟಲ್ಲಿ ಇದ್ದೀನಿ, ಇಲ್ಲಾರೆ ಎಲ್ಲ ತಿನ್ಬಿಡುವೆ. ನೋಡ್ತಾ ಇದ್ದೀನಿ ನಿನ್ನ ಡಯಟ ಆಯಿತು. ಸೊ ಇವಾಗ ನಮ್ಮ ಯೂಟ್ಯೂಬ್ ಲಾಗ್ ಓನರ್ಗೆ ಐಸ್ ಕ್ರೀಮ್ ಹುಚ್ಚು, ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಯಾವ್ದಾದ್ರು ಬೇಕು ಬನ್ನಿ. ಎಲ್ಲ ಭರ್ಜರಿ ಬಾಡೂಟ ಮಾಡಿ ಕೂತ್ಕೊಂಡವ್ರೆ, ಎದ್ದು ಬರೋಕ್ಕಾಗ್ದಾನೆ. 1 ರೂಪಾಯಿ ಕ್ಯಾಂಡಿ ಇದೆ, ಮತ್ತೆ ಬರಬೇಕು ಕೇಳಬೇಕು. ಯಾವುದೇ ಇದು ಇಷ್ಟೊಂದು ವೆರೈಟಿ ಅವೆ. ಇಲ್ಲೇ ಮನೆ ಇದ್ರೆ ದಿನ ಒಂದೊಂದು ಬಂತೀನಿವೆ. ಎಷ್ಟಾರ ಪರವಾಗಿಲ್ಲ, ನಾನು ಇಷ್ಟು ತಿಂತೀನಿ. ರೇಟ್ ನೋಡ್ತೀನಿ ತಡಿ, 60 ರೂಪಾಯಿ ಇದು. ನಾನು ತಿನ್ನಿಲ್ಲ, ನಂಗೆ ಇದು ಬೇಕು. ಇದು ಇಲ್ಲಿ ನೋಡಿ, ಇಲ್ಲಿ ರಾಜಸ್ಥಾನಿಯಲ್ಲಿ 60 ರೂಪಾಯಿ ಅಂತೆ, ಇಂಡಿಯಾದಲ್ಲಿ 70 ರೂಪಾಯಿ ಅಂತೆ. ಇದ್ಯಾವುದು ಇದು ಮೋಸ? ಯಾವ ದೇಶದ್ದು ಇದು? ಹಾಂ, ಗುಜರಾತ್ ದೇಶದ. ನಮ್ಮ ದೇಶ ತಿಂದಿರಾಗೋದು. 10 ರೂಪಾಯಿದು, 10 ರೂಪಾಯಿದು. ಅಮ್ಮ ನಿಂಗೆ ಯಾವ್ದಮ್ಮ? ನಿಂಗೆ ಯಾವ ಫ್ಲೇವರ್ ಬೇಕು ಆಂಟಿ? ನಿಮಗೆ ತಿನ್ನಲ್ಲ. ಫಸ್ಟ್ ನಿಂದು ಅದೇ ದೇಶದ, ಎಲ್ಲ ಅದೇ ಬ್ರ್ಯಾಂಡರು. ಓ ಮೆಲ್ಟ್ ಆಗಿದೆ ಇರ್ಬೇಕೇನೋ. ಸೋ ಸ್ಯಾಡ್. ಈ ಥರ ಆಗಬಾರ್ದಿತ್ತು. 60 ರೂಪಾಯಿ ಕೊಟ್ಟು ತಿಂತಾಳೆ. ಬಾ 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 ಬಾ. ಐಸ್ ಕ್ರೀಮ್ ಬಿಡ್ಬೇಕಿತ್ತು ಕೆಳಗಡೆ. ಒಂದು ಅದು ನೋಡಿ ಫ್ಲೇವರ್, ನಾನು ಯಾವತ್ತೂ ನೋಡಿರಲಿಲ್ಲ. ಒಳ್ಳೆ ಬಿರಿಗಿದತ್ತು. ಯಾವ ಫ್ಲೇವರ್ ಇದು? ಬ್ಲಾಕ್ ಬಾಸ್ಟರ್ ವೈಲ್ಡ್ ಬೇರೀಸ್. ವೈಲ್ಡ್ ಬೇರೀಸ್ ತಿಂತೀನಿ ನಾನು. ಮಿಲ್ಕಿ ಬಾರ್ ಚಾಕ್ಲೇಟ್ ತಿನ್ನಂಗಾಯ್ತಿದೆ. ಐಸ್ ಕ್ರೀಮ್ ತಿಂದಿಲ್ಲ ಥರ ಅವು ತಿಂದ್ವಲ್ಲ, ಅದೇನಾ? ನಾನು ಸಕ್ಕತ್ತಾಗೈತೆ ಚಾಕ್ಲೇಟು. ಸಕ್ಕತ್ತಾಯಿತು. ಒಳಗಡೆ ಯಾವುದಾದ್ರು ಬ್ಲೂಬೆರಿ ಇದೆ, ಆಚೆ ಕಡೆ ಚಾಕ್ಲೇಟ್ ಇದೆ, ವೈಟ್ ಚಾಕ್ಲೇಟ್. ಊಟ ಎಲ್ಲ ಆಗಿ ಐಸ್ ಕ್ರೀಮ್ ತಿಂದು ಬೀಡ ಹಾಕೊಂಡು ಹೋಗ್ತಾ ಇದೀವಿ ಮನೆ ಕಡೆಗೆ. ಇವಾಗ ಸಮಯ 9:39. ನಾವು ಮನೆಗೆ ಹೋಗ್ತೀವಿ ಹತ್ತತ್ರ 12:30, 1 ಗಂಟೆ ಆಗುತ್ತೆ. ಮಿಡ್ ನೈಟು. ಹೆಂಗಿತ್ತು ಮೈಸೂರು? ಹೆಂಗಿತ್ತು ಶಾಪಿಂಗು? ಎಲ್ಲ ಟಯರ್ಡ್ ಆಗಿದ್ವಿ, ಸೊ ಜಾಸ್ತಿ ಹೇಳಕ್ಕಾಗಲ್ಲ. ಮತ್ತೆ ನಾಳೆ ಶಾಪಿಂಗ್ ಇದೆ, ಅವಾಗ ಕಂಟಿನ್ಯೂ ಮಾಡ್ತೀವಿ.